ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾದಂತಹ ನೈವೇದ್ಯವನ್ನು ಸುಲಭ ರೀತಿಯಲ್ಲಿ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸರಿ ನೀವು ಅನ್ನ ಮಾಡಿಕೊಂಡ್ರೆ ಸಾಕು, ಇದನ್ನು ಮಾಡಬಹುದು. ಮೊದಲನೇದಾಗಿ 2 ಲೋಟದಷ್ಟು ನೀರಿಗೆ ನಾನು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕುದ್ದ ನೀರನ್ನು ನಾನು ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಸಪ್ರೇಟಾಗಿ ಲೋಟಗಳಿಗೆ ಬಗ್ಸಿಟ್ಕೊಂಡಿದ್ದೀನಿ. ಅನಂತರ ಅದೇ ಪಾತ್ರೆಗೆ ನಾನು 2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿರುವಂತಹ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೋದು. ಅದಾದಮೇಲೆ ಅನ್ನನ ಅದಕ್ಕೆ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಬೆಲ್ಲದ ನೀರನ್ನು ಕೂಡ ಅದಕ್ಕೆ ಬೆರೆಸಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಡಿ. ನೀವು ಏಲಕ್ಕಿ ಪುಡಿನ ಸೇರಿಸಿದ್ರೆ ಇನ್ನೂ ರುಚಿಯಾಗುತ್ತೆ. ಅದು ಚೆನ್ನಾಗಿ ಕುದ್ದ ನಂತರ ನೀರೆಲ್ಲ ಇಂಗಿದ ಮೇಲೆ ಬೆಲ್ಲದ ಅನ್ನ ತಯಾರಾಗುತ್ತೆ. ನೆಕ್ಸ್ಟು ನಾನು ಚಿತ್ರಾನ್ನ ಹಾಗೂ ಮೊಸರನ್ನಕ್ಕೆ ಒಗ್ಗರಣೆ ಮಾಡೋದನ್ನು ತೋರಿಸ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಆದಮೇಲೆ ನಾನು ಕಡಲೆಬೇಳೆ ಹಾಗೂ ಹೆಚ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಎತ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಎಣ್ಣೆನೂ ಕೂಡ ಅದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಅದರಿಂದ ನಾನು ಮೊಸರನ್ನ ಕಲಿಸ್ಕೋಬೋದು. ಇನ್ನು ಉಳಿದಿರೋದು ಬಾಣಲಿಗೆ ಹಾಗೆ ಬಿಡ್ತಾ ಇದ್ದೀನಿ. ಸಣ್ಣಗೆ ಹೆಚ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಅದಕ್ಕೆ ಹಾಕಿದ್ದೀನಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತುರಿದಿರುವಂತಹ ಶುಂಠಿನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಅದು ಚಟಪಟ ಅನ್ನುತ್ತೆ. ಹಾಗೆ ನೀವು ತುರ್ಕೊಂಡಿರೋ ತೆಂಗಿನಕಾಯಿ ಆಗ್ಬೋದು ಅಥವಾ ರುಬ್ಕೊಂಡಿರೋ ತೆಂಗಿನಕಾಯಿ ಆಗ್ಬೋದು, ಅದನ್ನು ಹಾಕಿ ಚೆನ್ನಾಗಿ ಉಪ್ಪಿನ ಜೊತೆಗೆ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಗೊಜ್ಜು ತಯಾರಾಗುತ್ತೆ. ಅದಕ್ಕೆ ಬೇಯಿಸ್ಕೊಂಡಿರೋಂತಹ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಶುಂಠಿ ಚಿತ್ರಾನ್ನ ತಯಾರಾಗುತ್ತೆ. ನಾನು ಸಪ್ರೇಟ್ ಪಾತ್ರೆಗೆ ತೊಗೊಂಡಿರುವಂತಹ ಮಿಶ್ರಣ ಅಂದರೆ ಒಗ್ಗರಣೆಗೆ ನಾನೀಗ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆರಿಸಿ ನಾನು ಅದಕ್ಕೆ ಅನ್ನನ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ತೀನಿ. ಇದರಿಂದ ಮೊಸರನ್ನ ಕೂಡ ನಿಮಗೆ ಥಟ್ ಅಂತ ರೆಡಿ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.